ನಿರ್ದಿಷ್ಟವಾದ ಗುರಿ ಹಾಗೂ ಸತತ ಪರಿಶ್ರಮ ಮತ್ತು ಛಲದೊಂದಿಗೆ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ. ಬಡತನ ಸಮಸ್ಯೆ ಅಲ್ಲ, ಅದೊಂದು ಸವಾಲು. ಆ ಸವಾಲನ್ನು ಆತ್ಮವಿಶ್ವಾಸದಿಂದ ದಿಟ್ಟವಾಗಿ ಎದುರಿಸಿ ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದು ದಾಂಡೇಲಿಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಆಶುತೋಷ್ ಕುಮಾರ್ ರಾಯ್ ಹೇಳಿದರು. ದಾಂಡೇಲಿ ನಗರದ ಬರ್ಚಿ ರಸ್ತೆಯ ನಿವಾಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರನ್ನು ಅವರ ಸ್ವಗೃಹದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಸನ್ಮಾನಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ಅವರು, ಪದ್ಮಾವತಿ ಮಾದಿಗ ಅವರ ಕೌಟುಂಬಿಕ ಹಿನ್ನೆಲೆ, ಆರ್ಥಿಕ ಸಂಕಷ್ಟ ಇವೆಲ್ಲವನ್ನ ಗಮನಿಸಿದಾಗ ಛಲದೊಂದಿಗೆ ಮುನ್ನಡೆದಾಗ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಲು ಸಾಧ್ಯ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅತ್ಯಂತ ಪರಮ ಪವಿತ್ರ ಹುದ್ದೆಯಾದ ನ್ಯಾಯಾಧೀಶ ಹುದ್ದೆಯನ್ನು ಗಿಟ್ಟಿಸಿಕೊಂಡ ಪದ್ಮಾವತಿ ಅವರ ಈ ಸಾಧನೆ ಇಡೀ ದಾಂಡೇಲಿಗೆ ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಟ್ಟಿದೆ. ಬಡತನದ ಇಂಚಿಂಚು ಎಲ್ಲವನ್ನು ಅನುಭವಿಸಿದ ಪದ್ಮಾವತಿ ಮಾದಿಗ ಅವರ ಜೀವನ ನಡೆ ಮತ್ತು ವ್ಯಕ್ತಿತ್ವ ನೊಂದವರ, ಬಡವರ ಹಾಗೂ ದೌರ್ಜನ್ಯಕ್ಕೊಳಗಾದವರ ಪರವಾಗಿ ಸದಾ ಇರಬೇಕು ಮತ್ತು ಇರುತ್ತದೆ ಎಂದು ನಂಬಿಕೆ ನಮಗಿದೆ ಎಂದು ಹೇಳಿ ಪದ್ಮಾವತಿ ಅವರ ವೃತ್ತಿ ಬದುಕು ಸದಾ ಆನಂದದಾಯಕವಾಗಿರಲಿ ಎಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ರೋಟರಿ ಪ್ರಮುಖರಾದ ಎಸ್.ಜಿ. ಬಿರಾದಾರ್, ಆರ್.ಪಿ. ನಾಯ್ಕ್, ಸುಧಾಕರ್ ಶೆಟ್ಟಿ, ಶೇಖರ ಪೂಜಾರಿ ಮತ್ತು ರಾಧೇಶ್ಯಾಮ್ ರಾಠಿಯವರು ಪದ್ಮಾವತಿ ಮಾದಿಗ ಅವರ ಸಾಧನೆ ಇಡೀ ದಾಂಡೇಲಿಗೆ ಹೆಮ್ಮೆ ಪಡುವ ಸಾಧನೆಯಾಗಿದೆ. ಈ ಸಾಧನೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಬಡ ವಿದ್ಯಾರ್ಥಿನಿಯರಿಗೆ ಪ್ರೇರಣಾದಾಯಿಯಾಗಿದೆ. ಸಾಧನೆಗೆ ಬಡತನ ಎಂದು ಅಡ್ಡಿಯಾಗಬಾರದು ಎನ್ನುವುದನ್ನ ತನ್ನ ದಿಟ್ಟ ಹೆಜ್ಜೆಯ ಮೂಲಕ ಪದ್ಮಾವತಿ ಮಾದಿಗ ಅವರು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿ ಪದ್ಮಾವತಿ ಮಾದಿಗರವರ ಮುಂದಿನ ವೃತ್ತಿ ಜೀವನಕ್ಕೆ ಶುಭವನ್ನು ಹಾರೈಸಿದರು. ಇದೊಂದು ಸುಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಮ್ಮವರೇ ಆದಂಥ ನಮ್ಮ ಲೋಕಲ್ ಶಾಲೆಯಲ್ಲೇ ಕಲಿತಂಥ ವಿದ್ಯಾರ್ಥಿನಿಯೊಬ್ಬರು ಈ ಉನ್ನತ ಸ್ಥಾನಕ್ಕೆ, ನ್ಯಾಯಾಧೀಶರ ಸ್ಥಾನಕ್ಕೆ ಸೆಲೆಕ್ಟ್ ಆಗಿದ್ದಾರಾದರೆ ಇದು ನಮಗೆ, ರೋಟ್ರಿಗೆ, ದಾಂಡೇಲಿಗೆ ಗೌರವದ ಸುದ್ದಿ. ಮತ್ತು ಭಾಳ ಶ್ರಮದಿಂದ ಅವರು ಇಷ್ಟು ಮುಂದೆ ಬಂದಿದ್ದಾರೆ. ಇನ್ನೂ ಎಲ್ಲರೂ ಹೇಳಿದಂಗೆ ನಾನು ಆಸೆ ಪಡ್ತೀನಿ ಅವರು ಭಾಳ ಉನ್ನತ ಸ್ಥಾನವನ್ನು ಅವರು ಲಭಿಸಲಿ ಮತ್ತು ದಾಂಡೇಲಿ ಬಗ್ಗೆ ಅವರು ಕಳಕಳಿ ಇರಲಿ. ಮತ್ತು ನನ್ನ ಕಡೆಯಿಂದ ಹೇಳುವುದಾದರೆ ಬಡವರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ನೀವು ಮುಂದಿನ ಪೀಳಿಗೆಗೂ ಕೂಡ ಒಂದು ಇದರ ಬಗ್ಗೆ ಹೇಳಿದರೆ ಸೊ ಮುಂದೆ ಎಲ್ಲ ಭಾಳ ಮಂದಿ ಜಡ್ಜ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ. ಸೊ ತಮ್ಮ ಕರ್ತವ್ಯದಲ್ಲಿ ಏನು ವಿಷಯ ಬರುತ್ತೆ ಅದನ್ನು ತಾವು ಚಾಚು ತಪ್ಪದೆ ಒಂದು ನ್ಯಾಯ ಕೊಡುವಂಥ ರೀತಿಯಲ್ಲಿ ತಾವು ಅದನ್ನು ಮುನ್ನಡೆಸ್ಕೊಂಡು ಹೋಗಿ ಅಂತ ಆಶಿಸ್ತಾ, ಇನ್ನು ಮುಂದೆಯೂ ಸಹ ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಧನ, ಸಂಪತ್ತು, ನೆಮ್ಮದಿ ಜೀವನ ಕೊಡುವುದರ ಜೊತೆಗೆ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಬೆಂಗಳೂರು ಡಿಗ್ರಿ ಕಾಲೇಜಲ್ಲೇ ಓದಿ ಅವ್ರು ತಮ್ಮ ಡಿಗ್ರಿಯನ್ನು ಪಡೆದಿದ್ದಾರಂತೆ. ಆನಂತರ ದಾಂಡೇಲಿಯಲ್ಲೇ ಇದ್ದುಕೊಂಡು ಒಂದು ಸಾಮಾನ್ಯ ಪರಿವಾರದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ ಅವರು ಇಲ್ಲಿವರೆಗೆ ವಕೀಲರಾಗಿ ತಮ್ಮ ಒಳ್ಳೆಯ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನೇ ನೋಡಿಕೊಂಡು ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪಾಸಾಗಿ ಒಂದು ಈ ಜಡ್ಜನ್ನ ನೇಮಕ ಆಗಿದೆ. ಸೊ ಅದು ಕೂಡ ಒಂದು ದಾಂಡೇಲಿಯವರಿಗೆ ಮತ್ತು ನಮ್ಮೆಲ್ಲ ಸುತ್ತಮುತ್ತಲ ಜನರಿಗೆ ಕೂಡ ಒಂದು ಹೆಮ್ಮೆಯ ವಿಷಯ. है कि आप एक सामान्य परिवार में रहते हुए आपने ये पोस्ट हासिल किया है एक जज का. ये हमारे दांडेली वासियों के लिए और हम लोगों के लिए, रोटरी क्लब के लिए भी बहुत गर्व की बात है. और ये हम एग्जाम्पल देंगे हम लोग अवेयरनेस प्रोग्राम अपने स्कूल में करते हैं कि देखिए अपने ಬಡ ಸ್ಥಿತಿಯಲ್ಲೂ ಕೂಡ ಒಂದು ಜಡ್ಜ್ ಹುದ್ದೆಯನ್ನು ಪಡಿಬಹುದು ಹೇಳುವಂಥದ್ದು ಅಭ್ಯಾಸದ ಮೂಲಕ ಅವರು ತಾವು ಗಟ್ಟಿಸಿಕೊಂಡಿದ್ದಾರೆ. ಅವರ ಈ ಹುದ್ದೆ ಮುಂದಿನ ದಿವಸದಲ್ಲಿ ಅವರ ತಾಲೂಕಾ ನ್ಯಾಯಾಧೀಶರಾಗಿ, ಜಿಲ್ಲಾ ನ್ಯಾಯಾಧೀಶರಾಗಿ, ಹೈಕೋರ್ಟ್ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೂ ಅಲ್ಲಿಯ ನ್ಯಾಯಾಧೀಶರು ಆಗುವಂತಹ ಅವರಿಗೆ ಅವಕಾಶಗಳು ಬರಲಿ ಅಂತ ಹೇಳುವಂಥದ್ದು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಪದ್ಮಾವತಿ ಮಾದಿಗ ಅವರು, ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ರೋಟರಿ ಕ್ಲಬ್ ಗೌರವರ್ಧನೆಗೆ ಅತ್ಯಂತ ಸಂತಸ ತಂದಿದೆ ಎಂದರು. ರೋಟರಿ ಕ್ಲಬ್ ಆಫ್ ದಾಂಡೇಲಿ ವತಿಯಿಂದ ತಾವೆಲ್ಲರೂ ನನ್ನ ಮನೆಗೆ ಬಂದು ಪ್ರೀತಿ ವಿಶ್ವಾಸದಿಂದ ಸನ್ಮಾನ ಮಾಡಿದ್ವಿ. ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಅವರು ಕೆನಡಾ ಪ್ಲಸ್ ನ್ಯೂಸ್, ದಾಂಡೇಲಿ. ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಹಾರ್ದಿಕ ಸ್ವಾಗತ. ಶಿರಸೀಪುರ ನಿವಾಸಿನಿ ಶಕ್ತಿ ರೂಪಿಣಿ ಮಾರಿಕಾಂಬೆ, ಭಕ್ತ ಜನಾಶ್ರಿತೆ ಪ್ರಸನ್ನೆ ದೇವಿ ರಕ್ಷಮಾಂ. ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸಲಿರುವ ಸಮಸ್ತ ಭಕ್ತ ಕೋಟಿಗೆ ಹಾರ್ದಿಕ ಸ್ವಾಗತ. ಶ್ರೀ ಮಾರಿಕಾಂಬಾ ದೇವಿಯು ಸಮಸ್ತ ಭಕ್ತರಿಗೆ ಆಯುಷ್ಯ ಆರೋಗ್ಯ ಕರುಣಿಸಿ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀ ನಾಗೇಶ್ ನಾಯ್ಕ್ ಕಾಗಲ್, ಅಧ್ಯಕ್ಷರು, ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ, ಉತ್ತರ ಕನ್ನಡ ಜಿಲ್ಲೆ.